ಹಾ ಲಲಿತಾಕರ್ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಮಾಡಿದ್ದ ಹಿಂಗ್ ನಮ್ಮ ಅಕ್ಕನ್ ಬಾಳ ಹಾಳ್ ಮಾಡಿ ಹೇಳ್ದ ದುಡ್ಡು ಕಾಸು ಎಲ್ಲ ಈಸ್ಕೊಂಬಂದ್ ಬೋಳಿ ಮಗ ಒಲೆ ಜುಮ್ಕೆದೇನ ಮಾಡಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡ್ ಅವ್ನ್ ಎಲ್ಲಿರೋದು ಅಂತ ಅದಕ್ಕೆ ನಾನು ಮಾತಾಡ್ತೀನಿ ಬಿಡು ನಮ್ಮ ಅಣ್ಣನೇ ಆಗ್ಬೇಕು ಅಂತ ಅಂದೆ. ಅದಕ್ಕಿಂತ ನಮ್ಮ ಅಣ್ಣ ಅಂತಾರಲ್ಲ ಅವ್ರು ಯಾವ್ಯಾವ ಜನಿಸ್ಕೊಂಡಾರ್ತಾವಲ್ಲ ದುಡ್ಡು ಮಾಡ್ಕೊಂಡ್ ಕೊಡುವಂತ ಒಂದ್ಸಲ ಫೋನ್ ಮಾಡಿದ್ರು ದುಡ್ಡು ಕೊಡ್ತಾ ಇಲ್ಲ ಅಂತ ಅವ್ನಿಗೆ ಅವನಿಗೆ ರಕ್ಷಣೆ ಮಾಡಿರೋದಕ್ಕೆ ಹೊಡೆದ ನಾನ್ ಮಡಿಕಂತ ಫೋನ್ ಹಾಕ್ತಾವ ಅವ್ರು ಅವ್ರ ತಮ್ಮನ ಅವ್ರ ಅಣ್ಣ ನಾನೇ ಮಡಿಕೆ ಅವನು ಸುಳ್ಳಿನ ಸುಮ್ಮನೆ ನಮ್ಗೆ ನಿದ್ದೆ ಕೊಡಲ್ಲ ತಲೆ ಹೊಡ್ತಾರೆ ಹಾಕಲ್ಲ ತಲೆ ನೋವು ಬಂದು ಮಡಿಕೊಂಡಿದ್ದೀನಿ ಗಾಡಿಗೆ ಹೋಗ್ತಾ ಇದ್ದೀನಿ ಈಗಪ್ಪ ಆಮೇಲೆ ಮಾಡಿದ್ರೆ ಅವ್ರ ಮಂತಕ್ ಬತ್ತಿ ಅಂತ ಕುಂತಾರ ಒಂದ್ ನಿಮಿಷ ನೀನು ಹಣೆ ಹಣೆ ಅಂತ ನೀನು ಗೊತ್ತಿಗಿಂತ ಗಲಾಟೆ ಮಾತಾಡ್ತಿಲ್ಲ ನೀನು ಗೊತ್ತಿರು ಮಾಡಿ ಹಣೆ ಹಣೆ ಅನ್ಕೊಂಡು ಮತ್ತೀಗ ಒಂದ್ ನಿಮಿಷ ನಿಲ್ಸು ಅದೇ ಅವನು ಮಂತಕ್ ತೋರ್ಸು ಅದಕ್ಕೆ ನನಗೆ ಕ್ಲಾರಿಟಿ ಬೇಕಾದ್ರೆ ಅದಕ್ಕೆ ಮಾತಾಡ್ತೀನಿ. ನೀನು ಅವಮ್ಮನ್ ಸುದ್ದಿಗೆ ಹೋಗಿಲ್ವಾ? ಅವಮ್ಮ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನೀ ಕಣ್ಣಾಗೆ ನೋಡಿಲ್ಲ ಶನಿದೇವ್ರ ಸತ್ಯವಾಗ್ಲು ಧರ್ಮಸ್ಥಳ ಮಂಜುನಾಥ ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ? ನಾನ್ ದುಡ್ಡು ಇಸ್ಕೊಂಡಾರಲ್ಲ ಬೆಂಕಿ ಕೊಡ್ತೀನಿ ದುಡ್ಡು ಇಸ್ಕೊಂಡಿದ್ದೀನಿ ಅಂದ್ರೆ ಅವ್ಳು ಯಾವ ನೋಡೇ ಇಲ್ಲ ನಾನು. ಲೇ ಅಣೆ ಅವ್ರ ಏನಂತಾರ ಗೊತ್ತಾ? ದುಡ್ಡು ಇಲ್ಲಿ ಗಾಡಿಗೆ ಹೋಗ್ತಾ ಇದ್ದೀನಿ. ಅಣೆ ಒಂದ್ ನಿಮಿಷ ನೋಡ ಮಂತಕ್ ಬಂದ್ರೆ ಸುಮ್ನೆ ಗಲಾಟೆಗಳು ಆಗ್ತವೆ. ಹಲೋ 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 ಅವ್ರು ಮಂತಕ್ ಬಂದ್ರೆ ಸುಮ್ಮನೆ ಬಸ್ಸಲಾರಿಗೆ ಸಿಗುತ್ತಾರೆ ಇವನು ಬಸ್ಸಲಾರಿಗಳು ಬತ್ತ ಅಡ್ಡನ. ಲೇ ಅಣೆ ಒಂದ್ ನಿಮಿಷ ಕೇಳಿಲ್ಲಿ. ಲೇ ಅಣೆಯ ಹಣೆಗಿನ ಸುಮ್ಮನೆ ಐತೆ ಹೋಗತ್ತ. ಲೇ ಅಣೆಯ ಒಂದ್ ನಿಮಿಷ ಹೇಳದಾಗ ಕೇಳಲೇ ನರಸಿಂಹಣ್ಯ. ನೀನು ಮಂತಕ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡ್ ಆಗಿ ನಿಮ್ಮೆಂಗಸರು ನಿಂತ್ಕೊಬೇಕಾಗತ್ತೆ, ಅವ್ರದ್ದು ಮರ್ಯಾದೆ ಹೋಗುತ್ತೆ. ಸುಮ್ನೆ ಸ್ಟೇಷನ್ ಪಾಲ್ಟು ಕೋರ್ಟು ಕಚೇರಿ ಅಂತ ಅಲ್ಲಿಯದ್ ಬೇಡ. ಅವಳು ತಾವ್ ಏನನ್ನ ಈಸ್ಕೊಂಡಿದ್ರೆ ಕೇಳ್ತ ಅವ್ಳು ತುಲ್ಲಿಗೊಂದು ಹಾಕೋನು ನಾನು ಅವಳು ನೋಡೇ ಇಲ್ಲ ಅಂತ ನಾನ್ ಹೇಳಿದ್ರೆ ಇವ್ ಸೋಲ್ಡ್ ಹೇಳ್ದ ನೀವು. ಮತ್ತೀಗ ರೆಕಾರ್ಡಿಂಗ್ ಎಲ್ಲ ಹೆಂಗ ಮಾಡೋದಿಲ್ಲ ಅವಳು ನೀನ್ ಮಾತಾಡೋದು? ಅವಳು ನೀರೆಲ್ಲ ಕೇಳ್ಕೊಡೋದು. ನಿನ್ ಫೋನ್ ನಂಬರ್ ಹೆಂಗ ಬಂತು ಅವಳ ಹತ್ರಕ್ಕೆ? ಇಲ್ಲಿ ನೋಡ ಇಲ್ಲಿ ಒಂದು ಕಡೆ ಬಸ್ ಲಾರಿ ಬಸ್ಸಾಗಿಲ್ಲಿ ಬಸ್ ಆದಂಗೆ. ಲೇ ಅವಳು ಶಾಪ ಆಗ್ತಾವಳ. ಲೇ ಹಂದಿ ತಗೊಂಡೋಗಳೆ ಮೊನ್ನೆ. ಲೇ ಹಂದಿ ತಗೊಂಡಾಗ ಮಾಡ್ಸೋಳ್ ಕಣ ನಿನ್ಗೆ. ಅಲ್ಲೇ ಅಣೆಯ ಲೇ ಅಣೆಯ ಹೇಳಿದಪ್ಪ. ಹಲೋ ಲೇ ಅಣೆಯ ಅಣೆಯ ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಹೇಳಿ. ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ ಏನಾಗಿತ್ತು? ಇಸಕ್ಕೆ ಆದಂಗಾಗಿ. ಹೌದಾ? ಹೋಗಿ 2 ಗ್ಲೂಕೋಸ್ ಹಾಕ್ಸ್ಕೊಂಡ್ ಬಂದು ಅವ್ರ ಮನೆಗ್ ಬಿಟ್ಟು ಈಗ ಬಂದು. ಹೌದಾನಪ್ಪ ಕಂದ? ಓಹೋ ಇವ್ರು ಕಂದ ಊಟ ಮಾಡ್ದಪ್ಪ? ಇಲ್ಲ ಸ್ವಾಮಿ. ಹಬ್ಬ ಆಯ್ತನಪ್ಪ? ಇಲ್ಲ ಹಬ್ಬ ಏನಿಲ್ಲ, ದೇವಸ್ಥಾನಕ್ಕೆ ಪೂಜೆ ಬಂದು ನಾನು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿ ಬಂದು. ಮುಳ್ಳಿ ಬರಪ್ಪ ಇವ್ರು. ಹಲೋ ಹಲೋ ಕಂದ, ನಿನಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲ, ನಾನೇನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು? ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೋ? ಯಾಕದು ಒಳ್ಳೇದಾಯ್ತು? ನಾನು ಎಂತ ಅನಾರೋಗ್ಯದಲ್ಲಿ ಇರ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲೋ ಕಂದ. ಮಾಡಿದೆ ನಿನ್ ತಾಯಿನ ನಿನ್ ಮೂಸಿನ ತುಣ್ಣೆ ಬರ್ನ್ ಬಿಡ್ತಾನಲ್ಲ ಹೂಸ 3 ತಿಂಗಳಾಯ್ತು 3 ತಿಂಗಳಾಯ್ತು ಹಚ್ಕಟ್ಟಾಗಿ. ಮತ್ತೆ ನಮ್ಮ ಕಂಡನ ತುಣ್ಣೆ ಐತ. ಯಾವ್ದು ಒಂದ್ಸಲ ಆಸ್ಪತ್ರೆಗೆ ತೋರ್ಸ್ಕ. ಯಾಕಣ್ಣ ಅಲ್ಲಿ ಇದೆ ಇದು ಇಷ್ಟಿಷ್ಟೊತ್ತಿಗೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕುಡಿದು ತಿಕ್ಲಿ ಹಿಡ್ದಿತ್ತು ನನಗೆ. ಅಣ್ಣ ಯಾರು ಹೇಳಿ? ನಾನು ಮೋಹನ. ಮೋಹನ ಅಂದ್ರೆ ಯಾರು ಗೊತ್ತೇನು? ಮೋಹನ ಅಂದ್ರೆ ಅದು ಇದು
ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲಾನ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಕುಡಿದು ತಿಂದು ಖರ್ಚು ಮಾಡೋ ಬದ್ಲು ಯಾವ್ದಾರ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಇಷ್ಟಕ್ಕೆ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಆಮೇಲೆ ಇದು ಲಿವರ್ ಹೋಗುತ್ತೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ. ಅಣ್ಣ ನೀನು ಹುಡುಗಿಯರ್ ಜೊತೆ ಜಿಂಗಾಲೆ ಜಿನ್ಕ ಜಿಂಗ ಜಿಂಗಾಲೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ? ಜಿಂಗಾಲೆ ಜಿಂಗಕ್ಕ ಹೇಳು ಇನ್ನೊಂದ್ಸಲ. ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗಾಲೆ ಜಿನಕ ಜಿಲ್ಲ ಜಿಂಗಾಲೆ ಜಿಂಗ್. ಯಾವ ಪಿಕ್ಚರಿಂದ ಹಾಡು? ಯಾವ ಪಿಕ್ಚರಿಂದ ಹಾಡು? ಎಗರಿದ ಹೆಂಗಿದ ವೀರುಡು. ನಂಗೆ ಹಿಂದಿ ಬರಲ್ಲ, ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫ್ ಅಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಸರ್? ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿನಲ್ಲ ನಾವು ಅಲ್ಲೇ ಆರಾಮಾಗಿದ್ದೀವಿ ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಪ್ರಕಾರ ಇದು ನಾನು ನನಗೆ ಗೊತ್ತಿಡುದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗ್ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹ್ಞೂನಕ್ಕ, ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗ್ ಮದ್ವೆ ಆಗ? ನಿಮಗ್ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಅಲ್ಲೇ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮಾಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1.5 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ. ಹಲೋ ನರಸಿಂಹರಾಜು ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಜನವ, ಇದು ಬೂನಳ್ಳಿಯಲ್ಲಿ ತಿಂಡಿ ತಿನ್ನೋಣಂತ ಬಂದೆ. ಆಯ್ತು. ಆರೋಗ್ಯವೇ ಭಾಗ್ಯ. ಮೊದ್ಲು ತಿಂಡಿ ಕಾಫಿ ಎಲ್ಲ ಮಾಡ್ಬೇಕು. ಅದೇ ನಾನು ಕಿಶೋರ್ ಕುಮಾರ್ ನಿಮ್ ಫೋನ್ ಮಾಡಿದ್ನಲ್ಲ ನಿಮ್ಗೆ. ಯಾಕೆ ಕಿಶೋರ್ ಕುಮಾರ್ ಹೇಳಿ? ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ. ಬಸ್ಗಳು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ, ಕಾಂಗ್ರೆಸ್ ಗಿಡ. ಇವರು ಕಾಂಗ್ರೆಸ್ ಗಿಡ ಮೂಗ್ಬಟ್ಟು. ಕಾಂಗ್ರೆಸ್ ಗಿಡ ಹೂವ ಮೂಗ್ಬಟ್ಟು ಕಳಿಸ್ತೀನಿ. ಆಮೇಲೆ ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲೆಲ್ಲ. ಆ ತರ ಏನಾನ ನೀವು ಪರಂಗಿನ ಗಿಡ, ನುಗ್ಗೆ ಗಿಡ ಏನಾನ ಕಟ್ ಮಾಡಿಸಿ ಇದ್ರೆ ಮರಗಳಿದ್ರೆ, ಒಂದು ನುಗ್ಗೆ ಮರ ಒಂದು 48,000 ರೂಪಾಯಿ ತಗಂತೀವಿ. ಒಂದು ಎಷ್ಟು ದಪ್ಪನೇ ಇರ್ಲಿ, ಎಷ್ಟು ಸಣ್ಣಗನೇ ಇರ್ಲಿ, ಒಂದು ನುಗ್ಗೆ ಮರ 48,000 ರೂಪಾಯಿ ತಗಂತೀವಿ. ಆಮೇಲೆ ಒಂದು ಪರಂಗಿನ ಗಿಡ 36,000 ರೂಪಾಯಿ ತಗಂತೀವಿ. ಫಿಕ್ಸ್ ರೇಟ್ ಅದು.
ಇಲ್ಲಿ ಕಡ್ಕೊಂಡ್ ಹೋಗಾರೆ ದಿಕ್ಕಿಲ್ವಲ್ಲ ಸ್ವಾಮಿ ಇದು ಇವ್ರು ರವಣ್ಣರೇ. ಆ 40 ಎಷ್ಟು ಸ್ವಾಮಿ? ಏನ್ ಹೇಳಿ? ಎಷ್ಟಕ್ಕೆ ಮಾಡಿರೋದು ನುಗ್ಗೆ ಮರ ತಗೊಳೋದು? 48,000 ರೂಪಾಯಿಗೆ ನುಗ್ಗೆ ಮರ. ಅದೆಷ್ಟು ಹೆಂಗನ ಇರ್ಲಿ, ಅದ್ ಹೆಂಗನ ಇರ್ಲಿ. 36,000 ರೂಪಾಯಿಗೆ ಪರಂಗಿನ ಮರ. ನೋಡಿ ರವಣ್ಣರೇ, ರವೀಣವ್ರೆ 48,000 ರೂಪಾಯಿಗೆ ನುಗ್ಗೆ ಮರ ತಾಂತಾರೆ ಅಂತ. ಅದ್ ಹೆಂಗನ ಇರ್ಲಿ ನುಗ್ಗೆ ಮರ. ಯಾರು ರವೀಣರು ಅಂದ್ರಲ್ಲ? 38,000 ರೂಪಾಯಿಗೆ ಪರಂಗಿ ಮರ ತಾಂತಾರೆ ಅಂತ. ಸ್ವಾಮಿ ಯಾರು ರವೀಣರು ಅಂದ್ರಲ್ಲ, ಯಾರು ಹೇಳ್ತಿದ್ದೀರಾ? ಇಲ್ಲಿ ಹೋಟ್ಲಲ್ಲಿ. ಹೋಟ್ಲಲ್ಲ ಏನ್ ಗೊತ್ತಾ, 48,000 ರೂಪಾಯಿಗೆ ನುಗ್ಗೆ ಮರ, 36,000 ರೂಪಾಯಿಗೆ ಒಂದ್ ಪರಂಗಿನ ಮರ. 1 kg ಕಾಂಗ್ರೆಸ್ ಹೂವ 3,500 ರೂಪಾಯಿ. ನಿಮ್ಗೆ ಕಮಿಷನ್ ಮೇಲಿರುತ್ತೆ, ಕಮಿಷನ್ ಬಿಟ್ಟು ನಿಮ್ ಕಮಿಷನ್. ಕಾಂಗ್ರೆಸ್ ಹೂವ ಅಂದ್ರೆ ಇಲ್ಲಿ ಬಿಜೆಪಿ ಬಿಟ್ಟವ ಇವು. ಈಗ ಇಲ್ಲಿ ರೋಡ್ ಸೈಡ್ ಎಲ್ಲ ಬಿಟ್ಟವಲ್ಲ ಹೂವ. ಹ್ಞೂ ಸ್ವಾಮಿ, ವೈಟ್ ಇರಲ್ವಾ? ಅದು ವೈಟ್ ಸಣ್ಣ ಸಣ್ಣ ಹೂವ ಇರಲ್ವಾ? ಅದು ಎಷ್ಟು ಕೆಜಿ? 3,500. ನಿಮಗೆ ಕಮಿಷನ್ ಅಲ್ಲ ನಿನ್ನ ಇನ್ನ ಉಳಿಸ್ಕೊಂಡವ್ರ ಜನ? ಅಲ್ಲ ನಿಮಗೆ ಕಮಿಷನ್ ಇರುತ್ತೆ, ನಿಮಗೆ ಕಮಿಷನ್ ಇರುತ್ತೆ. ನೀನ್ ಕಾಂಗ್ರೆಸ್ ಗಿಡ ಮೂಗ್ಬಟ್ ಮಾಡ್ತಾರ ಯಾರನ್ನ? ಅಣ್ಣ ಏನ್ ಈ ತರ ಮಾತಾಡ್ತೀರ? ಈ ಬಿಸ್ನೆಸ್ ನಿಮಗೆ ಗೊತ್ತಿಲ್ವಾ ನಿಮ್ಗೆ? ಅಲ್ಲ ಕಾಂಗ್ರೆಸ್ ಗಿಡ ಮುಟ್ರೆ ಮೈ ಕಡ್ತತ್ಕೊಂಡಿದೆ ಅಂತಂದ್ರಾಗೆ ಮೂಗ್ಬಟ್ಟು 3 ಎಷ್ಟು ಕೆಜಿ? ಸ್ವಾಮಿ ಕೆಜಿ 3,500. ಏನ್ ಪದೇ ಪದೇ ಕೇಳ್ತಾ ಇದ್ದೀರಿ? ಬಿಸ್ನೆಸ್ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ನೀವ್ ತಗೊಂಡ್ರೆ ತಗೊಬೇಕು, ಇಲ್ಲಾಂದ್ರೆ ಇಲ್ಲಿ ಮಾಡ್ಬೇಕು. ನಮಗೆಲ್ಲ ಹುಚ್ಚು ಹಿಡಿದು ಬಿಟ್ಟು ತಪ್ಪಿಸ್ಕೊಂಬಂದ್ ನಾವು ತಿಕ್ಲು ಹಿಡಿದು ಇಸ್ಪಿಟ್ ಓಡ ಅದು ಆಡಿ ತಿಕ್ಲು ಹಿಡಿದು ನನಗೆ ಹುಚ್ಚಾಸ್ಪತ್ರೆ ಸೇರ್ಸಕ್ ಮಾಡ್ತಾವ್ ನೀವು. ರೇ ಸಾರ್ ನರಸಿಂಹರಾಜು, ನೀವು ಕ್ಲೀನ್ ಆಗಿ ಮಾತಾಡೋದ್ ಕಲ್ತ್ಕೊಳ್ಳಿ. ಬಿಸ್ನೆಸ್ ಹಾಳು ಮಾಡಕ್ ಹೋಗ್ಬೇಡ್ರಿ. ನೀವು ಮಾತಾಡೋದು ನುಗ್ಗೆ ಮರ ಯಾರನ್ನ ನುಗ್ಗೆ ಮರ ವಾಸ್ಕಲ್ ಮಾಡ್ತಾರ? ರೇ ಸ್ವಾಮಿ, ನುಗ್ಗೆ ಮರದಲ್ಲಿ ಈ ಸೋಫಾ ಅದೆಲ್ಲ ಕಾಲುಗಳು ಬರಲ್ವಾ? ಈಗ ಮಂಚಕ್ 4 ಕಾಲು ಬರುತ್ತಲ್ವಾ? ಮಂಚದ ಕಾಲ್ ಮಾಡ್ತಾರ ನುಗ್ಗೆ ಮರದಲ್ಲಿ. ಪರಂಗಿನ ಮರದಲ್ಲಿ ಅದನ್ನ ಪರಂಗಿನ ಮರ ಕೊಯ್ದ್ಬಿಟ್ಟು ನಾವು ಅಲ್ಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ನಾವು ಮಂಚದ ಮೇಲೆ ಸೋಫಾ ಸೆಟ್. ನನಗೆ ಇನ್ನ ತಿಕ್ಲಿಡ್ದಿಲ್ಲ. ನನಗಿನ್ನ ತಿಕ್ಲಿಡ್ದಿಲ್ಲ. ಇತ್ತಿ ಅಥವಾ ಕ್ಯಾರಿಗೆ ನೀನು ಅಲ್ಲ ನರ್ಸ ಗ್ಯಾಸ್ಟ್ರಿಕ್ ಈಗ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈದ, ಅದಕ್ಕೆ ಮಾಡ್ದ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು? ಇದಾಯ್ತು. ಹಲೋ ಹಲೋ, ನೀನು ನನ್ನ ಹತ್ರ ತರ್ಲೆ ಅವನು ನಮಸ್ಕಾರ ಸುಮ್ನೆ ನಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದ್ ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ ಇದು ಗಾಡಿಗೆ ಹೋದ್ರು. ದೊಡ್ಡ VVIP ನೀನು. ಎಲ್ಲ VVIP ಅಲ್ಲ. BN ಅಂತ. ಏನೋ BN ಅಂದ್ರೆ? B ಅಂದ್ರೆ ಬಳ್ಳಾಪುರ, N ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ. ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ನನ್ನ ಮಗನ್ ಬೆಳಗ್ಗೆ ಕೇಳ್ಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಆಯ್ನಾ ಇಡಂದ್ರ ನಿನ್ಗೆ ಇಕ್ಕಲ್ಲ ಫೋನ್ ಮಾಡಿರೋದ್ ನಾನು. ಬೇಕು ನನ್ ಮಗನೇ. ತುಂಬ ಸ್ವಾಮಿ ಇವನು. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ ಗೋಲ್ಡ್ ಆಯ್ತು ಅಂತ ಕೇಳೋಣ. ನಾನು ಸ್ಯಾಟ ನಾನು ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ ಮನೆಯರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಅವ್ರು ತುಳ್ಳಾಗಿ ಒಂದ್ ಕಾಯಿನ ಹಾಕ್ಯ. ಯಾರು? ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ ನೀವು ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜರ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ.
ನೀನು ಅದು ಸರಿ, ಈಗ ಗೊಲ್ರಟ್ಟಿ ಹಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನ್ ಗೊತ್ತಾಗಲ್ಲ ಅನ್ಕಂತೀನ, ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ ಅಲೋ, ನಿನ್ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿನ್ಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ ಇನ್ನ ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಕೆ? ನಿನ್ ಮಗಳು ಹೆಣ್ಣು. ನಾನು ಹೇಳಿದ್ರೆ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ ಅಂತಿತ್ತು ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ, ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಗೊಂಡ್ಬಿಟ್ಟಾರಾಗ್ಲ, ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತೋತ ಅವ್ರು ತಗರಾಲ್ ಮಾಡಿ ಎಲ್ಲ ತಾಯಿನ ಹಾಕಿ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ, ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಗುರು ಚಾಟಕಿ ಕೊಟ್ಟಿದ್ನಲ್ಲ ಅವ್ರು. ಹಲೋ ಸ್ವಾಮಿ, ಹಲೋ ಸ್ವಾಮಿಗಳೇ. ಏನಪ್ಪ ಅದು? ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ? ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ, ಕೆರೆಗೆ ಲಕ್ಷ್ಮೀಗೋಣ ಅಂತ ಬಂದಿದ್ವಿ. ಎಲ್ಲೋ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಅಂತವೆ. ಇದು ತೋತಿ ಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟ್ರಿನ್ ಮಾಡ್ಕೊಂಡು. ಹೌದಾ? ನಿನ್ನ ಒಂದು ಕಷ್ಟದಲ್ಲಿ, ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ಅಂದ್ರೆ ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನೂ ಆಗಿಲ್ಲ ಸ್ವಾಮಿ. ಅಲ್ಲ ನಾನು ಏನಂತ ಹೇಳು? ಅದೇ ಗುಡುಗುಡು ಹೇಳ್ತಾರಲ್ಲ, ಮನೆ ಗೊತ್ತಾಗ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೇನು ಇಂಥದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗಲಿಲ್ಲ. ಇಬ್ರು ಬುಡುಕು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ? ನೀನು ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ. ಕಂದ, ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ. ಕೆಟ್ಟದ್ದು ಇನ್ನೇ ಮಾಡ್ತಿರೋ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಶಾಟ ಕಿತ್ತಿರೋ, ಎಂತದ ಕಿತ್ತಿರೋದು ಇವೆಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ, ನಾನಲ್ಲ ಕಣೋ. ಮತ್ತೆ ಯಾಕೆ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾರ್ತಾರ ವಾಟ್ಸಾಪ್ಗೆ. ಈಗ ಅಟಿಗೆಟಾಗಿ ನೀರ್ ಮುಟ್ಟುವಾಗ ಕೆರೆಟಾಗಿ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಳಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ತುಳ್ಳಿಗ್ ನಾ ಶಾಟ ಬೇರೆ ಸ್ವಾಮಿ, ತಾಯಿ ತುಳ್ಳಿಗ್ ನಾನ್ ತುಣ್ಣೆ ಬರೀ ಮಾತು ಹೆಚ್ಚಿರಿ ಕೈ ಇಲ್ದಂಗ್ ಮಾಡ್ತೀನಿ, ಶಾಟ್ ಇಲ್ದಂಗ್ ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದಿರೇನು, ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಾಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ಕೆಲ್ಲೂ ಹೋಗ್ಲಿಲ್ವನು? ನಾವು ತುಲ್ ಆಡಕ್ ಹೋಗಿದ್ವಿ. ಯಾಕೋ?
ಅಲ್ಲಲ್ಲ ಏನ್ ನಾವು ಅಂತ ನನ್ನ ಸರಪಸಲ್ ನಮ್ ಸುತ್ತ ಹೇಳಿ ಕೇಳ್ಬಿಡಿ ನಾವ್ ಹೆಂಗೆ ಅನ್ನೋದು ಆ? ನಾವ್ ಹೆಂಗೆ ಅನ್ನೋದು ಸುತ್ತ ಹೇಳಿ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು. ಕಂದ ಓ ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಂಗ್ ಮಾಡ್ಲನು? ನಾವು ತಿಳ್ ಮಾಡು ತಾಯಿ ಕೊಲ್ಲಿಗೆ ನಾನು ಸುಮ್ಮನೆ ತಿನ್ನಾನು ಎಲ್ಲ ಮಾಡಿರೋದಲ್ದಲ್ಲೇ. ಅಲೋ ಕಂದ. ಅಲ್ಲ ಸ್ವಾಮಿ. ಅಲ್ಲ 7 ಸುತ್ತಳ್ಳಿಯಲ್ಲಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದೆ ಅವ್ರನ್ನೆಲ್ಲ ಮನೆ ಬಾಕ್ಲು ಕಳಿಸ್ಲ ನನ್ನ ಪೂಜಾ ಶಕ್ತಿಯಿಂದ. ಆಯ್ತು, ರಂಗ್ ನಮ್ ಬಿಡಿ. ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ, ಇವತ್ತಂತೂ ಈ ಸರಿ ನಾತು ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ, ನಿಮ್ ಫೋನ್ ಎತ್ತಲ್ಲ ಏನಿಲ್ಲ ಅಣ್ಣ, ನಾವ್ ಯಾವತ್ತು ನಿಮ್ಗೋಸ್ಕರನೇ ಅಣ್ಣ. ಏನಾಯ್ತು ಈಗ ನಾವು ಮಣ್ಣಿಗೆ ಬಂದಿವಿ ದಿನಗಪ್ಪ, ಅಲ್ಲೇ ನಾವು ಗೋಳಾಡಲ್ಲ, ಇದನ್ ಕೇಳ್ಬೇಕಾಯ್ತು ಅಂತಲ್ಲ. ಅದೇನೋ ಹೇಳೋಣ ಗೋಳಾಡಲ್ಲ ಅವನು. ಮಾತಾಡಿ ನರಸಿಂಹಣ್ಣ, ಓ ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಕ್ ಬರೋಣ ಅಣ್ಣ, ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥದ್ದು ಅಂತ ಹೇಳಿ ಕೈ ಹಿಡಿಬೋದು. ಅಲ್ಲ, ಎಂತೆಂತವ್ರ ಕೈ ಬಿಡ್ತೀಯ? ಅಲೋ, ಏನ್ ಇರ್ಬೇಕು ಹೇಳ್ರಿ, ಇಂಥದ್ದು ಕಷ್ಟ ಅಂತ ಹೇಳ್ಬೋದು. ಇಲ್ಲ ಅನ್ನೋದು. ಅಣ್ಣ ನೀನ್ ಕರೆಕ್ಟ್ ಆಗಿ ಮಾತಾಡೋಣ, ಏನು ಕೇಳಿಸ್ತಾ ಇಲ್ಲ. ಕಾರಾಗ ಹೋಗ್ತಾ ಇದ್ದೀವಿ ಸ್ವಾಮಿ. ಅಯ್ಯೋ, ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲಾಗ ಹೋಗ್ತೀರಣ್ಣ. ಹಲೋ, ಯಾರು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡಿದ್ದೆ ಅಣ್ಣ. ನರಸಿಂಹ ಅಣ್ಣ, ಅಣ್ಣ ಓ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರಣ್ಣ ಬಳ್ಳಾಪುರ. ಹಲೋ, ಏನೋ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರೆ ಬಳ್ಳಾಪುರ. ಏನ್ ನರಸಿಂಹರಾಜ್ ಸತ್ತೋಗ್ಯಾರ ಬಳ್ಳಾಪುರ? ಹೂ ಅಣ್ಣ, ಸಾಯಂಕಾಲ ಮಣ್ಣು. ನಿಮ್ ಮಗು ಎಕ್ಸಾಮ್ ಕೊಟ್ಕೊಂಡಿರಲ್ಲ ಸುಳ್ಳು ನಿನ್ ತಾಯಿನ ಹಾಕಿ ನಾಳೆಗಲ್ಲ ನಿಮ್ ಮಗು ಸುಳಿನ ಕಂಡಾಯ್ತ ನಾಳೆ BN ನರಸಿಂಹರಾಜ್ ಬಳ್ಳಾಪುರ ನಡ್ಯಪ್ಪ. ನಿಮ್ ಮಗು ಟೆನ್ಷನ್ ಹೇಳ್ತಾ ಇದೀಯಾ? ನನ್ ಗೊತ್ತಿದ್ದು ಸತ್ತಾಗಿ ಮಾಡ್ಬಿಟ್ಟಲ್ಲ ನಿಮ್ ತಾಯಿನ ಹಾಕಿ. ಈಗ ಅರ್ಕಿಂದ ಫೋನ್ ಮಾಡಿ ಅಣ್ಣ ಅಣ್ಣ ಪುಣ್ಯ ಕೇಳ್ತಾನೆ. ಅಲ್ಲ ಅಣ್ಣ, ಅಣ್ಣ ಅಲ್ಲ ನನಗೆ ಫೋನ್ ಮಾಡಿ ಸತ್ತಾಗಿ ಅಂತ ಹೇಳಿದ್ರಿ. ಇನ್ನ ಎಲೆಕ್ಷನ್ ನಿಲ್ಬೇಕು ಅಣ್ಣ. ಕ್ಯಾಸಲ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ. ಅವ್ರು ಪುಣ್ಯ ನೀವು ಅಣ್ಣ ಟಿವಿಯಲ್ಲೆಲ್ಲ ಗೊತ್ತಾಯ್ತಣ್ಣ, ಟಿವಿಯಲ್ಲೆಲ್ಲ ಗೊತ್ತಾಯ್ತೆ. ಟಿವಿ ಗೊತ್ತಾಗ ನಾನು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಕಣ ಫೋನ್ ಮಾಡ್ತಾ ಇರೋದು. ಅಣ್ಣ ಯಾಕೆ 12 ಮೀಟರ್ ಕೂರ್ತು ತಲೆ ತಿಂತೀರಾ? ಅಣ್ಣ, BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು ಮಡಿಕೊಂಡ್ರು ನಮ್ಮನ್ನೆಲ್ಲ ಹಾಕ್ಬಾಡಿ ನನ್ನೆಲ್ಲ ಬ್ಲೂಕೋಸ್ ಹಾಕಿ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ, ಜಲ್ದಿ ಬರೋಣ, ನರಸಿಂಹರಾಜು ಎಣ ಎತ್ಬೇಕಂಡ್ ಬರೋಣ. ಅಯ್ಯೋ ಇವನ್ ತಾಯಿನ ಇಂಥದಕ್ಕೆ ನಿಮ್ಮ ಜಂಗನ ಮಾತಾಡ್ತಾರೆ. ನಾನೇ ನರಸಿಂಹರಾಜು. ಅಣ್ಣ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರಣ್ಣ, ಬಾರಣ್ಣ ಜಲ್ದಿ. ಹಲೋ, ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಹುಷಾರ್ದಂಗ್ ಮಾಡಿರಲ್ಲ, ಗರಿ ಎಲ್ಲ ಕಟ್ಕೊಂಬರ್ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ ಎಣ ಬಾರ. ನಿಮ್ಮ ತೂಗ ಬಾರ ನಿಮ್ಮ ಮನಿಕರಿ. ಅಲ್ಲೋ ಅಣ್ಣ, ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಳ್ಳಿ ಇದೆ ಎಂತದು? ಓಯ್ ಇದನ್ ಬಿಟ್ಟಿದ್ದೀವಿ ಯಾವ್ದು ಕೆತ್ತಲ್ಲಿ. ಅಣ್ಣ ನರಸಿಂಹರಾಜು ಹಣ ಎಲ್ಲ ಕಪ್ಪಾಗ್ಬಿಡ್ತೈತ್ ಬಾರಣ್ಣ. ಪುಣ್ಯ ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ. ಉಸಿರು ನೀರಿಂದ ಅಣ್ಣ ಮಗ ಏನ್ ಮಾಡೋದು ಇವ್ರು? ಅಣ್ಣ ಏನಾಯ್ತು? ಇಲ್ಲ ಬಿಡು, ಇಲ್ಲ ತಾಯಿನ ತಿಕ್ಲು ಹಿಡ್ದಿದಾರ ನನಗೆ. ಮತ್ತೇನ್ ಮಾಡೋದೀಗ?
ಅಣ್ಣ ನರಸಿಂಹಣ್ಣ ತಲೆ ಕೆಟ್ಟಿದ್ದಾರಲ್ಲ ಒಂದ್ ತಾಯಿನ ಹಾಕಿಗಳಾದ್ರೆ ಸೊಳ್ಳೆಯಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನರಸಿಂಹಣ್ಣ ಏನಾಯ್ತಣ್ಣ? ಅಚ್ಚು ಅರೇ ಆ? ಅಯ್ಯೋ ತಾಯಿನ ಹೋಗತ್ತ. ಯಾಕ ಹಿಂಗ್ ಹೊಡಿತೀಯ? ನರಸಿಂಹಣ್ಣ ನರಸಿಂಹಣ್ಣ ಬಾರಣ್ಣ, ನಂಗ್ ಮೂಡ್ ಬಂದೈತೆ ಬಾರಣ್ಣ, ನಂಗ್ ಮೂಡು. ಸತ್ತೋದಾಗ ಮೂಡ್ ಬಂದೈತಾ? ಇಲ್ಲ, ನಿನ್ಗೆ ಹಂಗೆ ಸಿಕ್ಬಿಟ್ರೆ ಸೇಬ್ ತಿಂದಂಗ್ ತಿಂದಾಕ್ಬಿಡ್ತೀನಿ ನಿಂದ. ಗ್ಯಾರಂಟಿ ಇವತ್ತು ಆಚೆ ಕಡೆಗೆ ಚಾಪೆ ಗ್ಯಾರಂಟಿ. ಸಿಂಹ ಸಿಂಹ ಓ ನನಗ್ ಮೂಡ್ ಬಂದೈತ್ ಕಣ ಇವತ್ತು. ಕ್ಲೀನಾಗಿ ಮಾತಾಡು, ನಾನು ಕ್ಲೀನಾಗಿ ಮಾತಾಡ್ತೀನಿ. ಮೂಡ್ ಬಂದೈತ್ ನನಗೆ, ಏನ್ ಬತ್ತೀಯಾ? ನನಗೆ ಚಾಪೆ ಬರ್ತೈತೆ, ಕೊರೆ ಸಣ್ಣ ಕೊರೆ ಬಿಟ್ಟು ನಿಗಿರ್ಕೊಂಡ್ಬಿಡ್ತೀನಿ. ಒಪ್ಪಾಡು ನಾಯಿ ಎಲ್ಲ ಬರ್ತವೆ, ಕೊರೆ ಇಬ್ಬನಿ ತೊಟ್ಟಿರ್ತೈತೆ ಮೇಲೆ. ನೀನ್ ನನಗ್ ಬೆಳಗ್ಗೆ ಮತ್ತೆ ಫೋನೇ ಮಾಡಲ್ಲ ಈಚೆ ಬಂದಾಗ, ನಾನು ಹೆಂಗಿರ್ಬೇಕು? ನೀನು ಮನೆಯಿಂದ ಬೆಳಗ್ಗೆ ಈಚೆ ಬರ್ತೀಯಲ್ಲ, ನೀನ್ ಯಾಕೆ ನಂಗೆ ಫೋನೇ ಮಾಡಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಇಲ್ಲ. ಹಂಗಾರೆ ಬಿಡು, ಹಾಳಾಗ್ ಸಾಯಿ, ಹಂಗೆ ಈಚೆ ಬಿದ್ದು ಸಾಯಿ. ನಂಗೆ ಈಗ ಮೂಡ್ ಬಂದೈತಲ್ಲ, ನಾನೇನ್ ಮಾಡ್ಲಿ? ಇದು ನೀವು ಅವು ನಾಯಿ ಇದು ಎಮ್ಮೆ ದನ ಏನು ಸಾಕಿಲ್ವಾ? ನೀನ್ ಅವೆಲ್ಲದಕ್ಕಿಂತ ಚೆನ್ನಾಗೇ ಇದೆಯಲ್ಲ, ಎಮ್ಮೆ ದನ ಕುದುರೆ ಇದ್ದಂಗಿದ್ಯಾ? ಕುದುರೆ ಕುದುರೆ ಹಲೋ. ಏನಪ್ಪ ಇದು ಕರ್ಮ ನಮ್ದು. ಇದೇ ಆಗ್ಬೋದು, ಒಬ್ರು ನಮ್ಮವ್ರು ಯಾರು ಫೋನ್ ಮಾಡ್ದಂಗೆ ಆಗ್ಬೋದ್ರಲ್ಲೋ ಪರಮಾತ್ಮ. ದೇವ್ರೇ ಎಲ್ಲಿದ್ಯಾ ಮಂಜುನಾಥ್ ಧರ್ಮಸ್ಥಳ ಸ್ವಾಮಿ? ಒಬ್ರು ನಮ್ ನೆಂಟಪ್ಪಾಂಡ್ರೆ ಯಾರು ಮಾಡ್ದಂಗ ಆಗಲ್ಲಪ್ಪೋ ಪರಮಾತ್ಮ. ಮಣ್ಣಿನ ಹೋಗಿ ಬಂದಿದ್ದೀವಿ. ನಾನದು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವನಪ್ಪ ಸಿಂಹ. ನಾನು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವಾ? ದೇವ್ರಿಗಿನ್ನ ಹೆಚ್ಚ ಅಲ್ಲ, ನೆಂಟ್ರಿಗಿಂತ. ಯಾವ ಊರವರಿಂದ ಯಾವ್ರವ ಎಲ್ಲಿಂದ ಬಂದಿಯವ ನಿನ್ ಯಾವ್ರವ ಎಲ್ಲಿಂದ ಬಂದಿಯವ ಅಂತ ಯಾವಾಗ ಹೆಂಗೆ ಹೇಳ್ತಾರೆ ಮಗ. ಯಾವ್ರವ ಎಲ್ಲಿಂದ ಬಂದಿಯವ ಅಂತ ಹೇಳ್ತಾರೆ. ಸೊ ಇದೇನಕ್ ನನಗೆ ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ನಮ್ಗೆ ಅವ್ರ ತಾಯಿನಾಕಿ ಎಷ್ಟು ದೂರ ಊಸ್ಬಿಟ್ಟಾಳೆ. ಕಳ್ಳು ಊಸ್ಬಿಟ್ಟಂಗ್ ಬಿಡೋದು. ತಾಯಿನಾಕಿ ನಮ್ಮ ಯಾಕೋ ಗ್ಯಾಸ್ಟ್ರಿಕ್ ಬೇರೆ ಅಂದ್ರೆ. ಗ್ಯಾಸ್ಟ್ರಿಕ್ ಈಗಲೇ ಹಿಂಗೈತಲ್ಲ, ಇದನ್ನೆಲ್ಲ ನೋಡಿ ಯಾಕೆ ಹೇಳೋ ಬರೋ ಯಜಮಾನ್ರು ಉತ್ಸವ ಹೊಟ್ಟ ಇದ್ದು. ನಾನು ನನ್ನಂತ ಇದ್ರೆ 3 ದಿನಕ್ಕೆ ರೈಟ್ ಹೇಳ್ಬಿಡಿದೆ ನಾನು. ಯಾಕೆ ಇಂಥ ಸೌಂಡ್ ಇಂಥ ಊಸಿಂದ ಆಟ ಕೂಡ ಬದುಕ ಜನ ಇಲ್ಲ ಪ್ರಪಂಚ ಐತಾ? ಯಾಕೋ ಹೊಟ್ಟೆ ನುರಿದೈತೆ ಅಪ್ಪ. ಅಬ್ಬಬ್ಬಬ್ಬ ಅಮ್ಮ, ಎಲ್ಲಿದ್ಯಾಕ ನೀನು? ಒಬ್ಳೆ ಇದ್ದೆ, ಹುಡುಗರೆಲ್ಲ ಮಗ್ಳಗವ. ಅಯ್ಯೋ ಫ್ಯಾನ್ ಆಫ್ ಮಾಡ್ರಿ, ಮನೆಗೆಲ್ಲ ಸುತ್ಕಂತು. ಅಯ್ಯೋ ಥೂ, ಏನು ವಾಸನೆ ಇದು. ನೀವು ಅಪ್ಸಲ್ಸ್ ಎಲ್ಲ ಯಾರೋ ಒಂಥರ ಇದು ಬಾಳಂಕಟ್ಟಿ ರಂಗಮಂದ್ರ ಹಿಂಭಾಗದಾಗಿರೋ ಲೆಕ್ಕ. ನೀವು ಅಪ್ಸಲ್ಸ್ಗೆ ನೀವು ಅಲ್ಲ ಇವ್ರು. ಅದ ನಿಮ್ ಮನೆ ಮಕ್ಳುಗಳು ಅಷ್ಟೊಂದು ಕ್ಲೀನ್ ಆಗಿ ಓದಿದಾವೆ. ನಿಮ್ಮ ಯಜಮಾನ್ರು ನೋಡ್ರಿ ಅಷ್ಟೊಂದು ಇದೈತೆ, ಸಂಬಳದಾರರು ಒಂದ್ ಮನೆ ಬಾಡಿಗೆ ಬರ್ತೈತೆ. ನೀನ್ ಹಿಂಗೆಲ್ಲ ಊಸ್ಬಿಟ್ರೆ ಉಂಕೊಂಡಿದ್ರಿ ಅನ್ನ ಬಂದಿರೋರು ಮನೆಗಿರ್ತಾರ, ದಿಕ್ಕಾಪಾಳಾಗಿ ಓಡ್ಬಿಡ್ತಾರೆ. ತಿಂಡಿನೂ ಬೇಡ, ಕಾಫಿ ಬೇಡಮ್ಮ, ನಿನ್ ನೋಸಿನ ನಾತ ಕುಡ್ದು ಹೊಟ್ಟೆ ಹೊಡೆದಂಗ ಆಯ್ತು ಅಂತ ಓಡ್ಬಿಡ್ತಾರೆ. ಸಿಂಹ, ಸಾವುಕಾರರು ಬಡವರು ಅಂತ ಊಸ್ಕೇನ್ ಇದಿರುತ್ತಾ? ಅಯ್ಯೋ ಬಂದೇ ಬರುತ್ತಪ್ಪ. ನಮ್ ತಾಯಿ ಬಂದಿದಾರ ಊರಿಂದ. ಅಲ್ಲ, ತಾಯಿನೂ ನಿಂತೈತೇನಾ? ನಮ್ ತಾಯಿ ಬಂದಿದ್ದಾರೆ ಊರಿಂದ, ಇಲ್ಲೇ ಇದಾರೆ. ಕೊಡ್ಲಾ? ಮಾತಾಡ್ತೀಯಾ? ಕೊಡಿ. ಚೆನ್ನಾಗಿದ್ದೀನಪ್ಪ.
ಮಾತಾಡಮ್ಮ. ಹಲೋ ಹಲೋ, ಹೇಳಪ್ಪ. ಊಟ ಆಯ್ತಾ ತಾಯಿ? ಆಯ್ತು ಕಣಪ್ಪ, ನಿಂದ ಆಯ್ತಾ? ಹ್ಞೂ ತಾಯಿ ಆಯ್ತು. ಇವರು ಎಷ್ಟು ಟೈಮ್ ಆಗಿಲ್ಲ ಪಾರ್ವತಕ್ಕರು? ಎಳ್ನೇಳು. ಏನಾಗಿ ಅವ್ರ ಯಜಮಾನ್ರು ಅಷ್ಟು ಬೇಡ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾತಾಡು. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದೆ ಹೆಂಗ ಮುಂದೆ ಹೆಂಗಲ್ಲ ನಿಂಬಡಿ ಹೇಳಕ್ಕೆ ಮಗ ಮಗ ಯಾರು ಹೇಳಕ್ ಬರ್ತದೆ? ಚಿನ್ನ ಬಾಳಲ್ಲಿ ಹಲೋ ಸಿಂಹ, ಏನ್ಕಿ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನು ನೋಡ್ ನನ್ನ ಮಗನ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನ್ಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ, ಅದೇನ್ ಕರೆಕ್ಟಾಗಿ ಹೇಳು ಸಿಂಹ. ನನ್ನೇನು 3 ಬಿಟ್ಟು ಕೂತ್ಕೊಂಡಿರೋ ಸುಳ್ಳು ಅನ್ಕೊಂಡಿದ್ಯಾ? ನನ್ನ ಬಾತ್ರೂಮ್ಗೆ, ಆಮೇಲೆ ಸ್ನಾನದ ರೂಮ್ಗೆ ನಮ್ದು ಪೈಪ್ ಅಂಗಡಿ ಇದ್ರೆ ಪೈಪ್ ತಾಣಂಗಿದ್ರೆ ತಾಳ್ರಿ. ಏನೇನು ನಮ್ ಬಾತ್ರೂಮ್ಗೆ, ಆಮೇಲೆ ಇದು ಸ್ನಾನದ ರೂಮ್ಗೆ, ಅಡಿಗೆ ರೂಮ್ಗೆ ಪೈಪ್ ನಮ್ದು 1 ಇಂಚಿಂದ 1.5 ಇಂಚ್ 2 ಇಂಚಿನ ಪೈಪ್ ಐತೆ ತಾಣಂಗಿದ್ರೆ ನಮ್ದು ಅಂಗಡಿ ಐತಿ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು. ನಮ್ಮ ಹುಡ್ಗ ಏನೋ ವಿಡಿಯೋ ಕಳಿಸಿದ್ದಾದ್ರೆ ಪೈಪ್ ಇಕ್ಕೊಂಡು ಮಾಡ್ಕಂತ ಆತರ ಮಾಡ್ಕೋ, ನನಗೆ ಫೋನ್ ಮಾಡ್ಬೇಡ ಅಂತ ನಾನು ಅಂತ 3 ಬಿಟ್ಟು ಸುಳ್ಳೇನು ಅನ್ಕೊಂಡಿದ್ದೀನೋ ಸಿಂಹ. ನೋಡ್ತೀಯ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು. ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ನಾನು ಹೇಳೋದು ಕೇಳಿಸ್ಕೊ. ಯಾವುದೇ ಹೆಣ್ಣು 3 ಬಿಟ್ಟು ಕೂತ್ಕೊಳ್ಳಲ್ಲ, ಗೊತ್ತೈತೆ? ಎಲ್ಲಾರು ಒಂದೇ ತಕ್ಕಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನ? ಇಲ್ಲ ಮೇಡಮ್ ಅನ್ಬೇಡ. ಏನಂತಿದ್ಯ ಹೇಳು ಫಸ್ಟ್ ಇಂದ? ಚಿನ್ನ ಬಾಳಲ್ಲಿ ಪಾರ್ವತಿ ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ, ನಮ್ ಗಂಡ ಹೆಂಡತಿ ಅಲ್ಲ ನಾನು ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡೋ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅಕ್ಕ. ಹಲೋ ಹೇಳಿ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಸರ್ ಕೆಟ್ಟ ಪದಗಳನ್ನ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ? ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಇಬ್ರು ಮದ್ವೆ ಆಗಿರಿ ಬೇಕಾದ್ರೆ ಅವ್ರು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, 2ನೇ ಯಜಮಾನ್ರು ಇಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ ಹೆಸರ ಹೇಳ್ತೀವಿ ರೇ. ನೀವು ಆತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತೇನೋ, ಏನೋ ಅವಾಗ ಅತಾಚುರಿ ಆಗೋಯ್ತು, ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ
ಅವಳು ಸುಳ್ಳು ಯಾರ್ಯಾರ್ದವಲ್ಲ ಮಾತಾಡ್ರೆ ದುಡ್ಡೆಲ್ಲ ಉಸ ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಮ್ಮ ಕೊಡ್ತಾರೆ ಮಾತಾಡೋದು. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬಿಡ್ರಿ. ನಮ್ಗೆ ತಲೆ ಕೆಡಸ್ಬೇಡ್ರಿ, ನಾವೆಲ್ಲ ಹೊಟ್ಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೊಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ. ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ, ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ಏನು ಅಂತ ಅದರಿಂದ ನಿಮ್ಗೇನ್ ಪ್ರಯೋಜನ ಅದರಿಂದ? ರೇ, ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನದ ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ, ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿಯವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಅವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೇನೆ, ನಾನು ಚಾಟಕ್ ಮಾಡೋಣ ಯಾವನ ಮದುವೆ ನನಗೆ ಬರಲ್ಲ. ಅದೇನ್ ಮಾಡ್ಕೊಂತಾರೆ ಮಾಡ್ಕೊ, ಅದೇನ್ ಮಾಡ್ಕೊಂತಾರೆ ಮಾಡ್ಕೊ. ಅದ್ ನೀವೆಲ್ಲ ಹೆಂಗ್ ಕೇಳೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ. ನನಗೆ ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಸೇರ್ಕೊಳಕ್ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೇಳ್ಕೊಳಕ್ ನಾನು ಇದು ಮಾಡ್ಕೊಡ್ಬೇಕೇನ್ರಿ, ಮದುವೆ ಮಾಡ್ಕೊ. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ತಗೊಂಬಂದು ಹಾಕೊಡ್ತಾರೆ ನಿಮ್ಗೆ. ಏನ್ ಹಾಕೊಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಹಾಕಿ ಹಾಕೊಟ್ಟು ಇದು ಎಂಟದು ಹುಟ್ಟಿದ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದೀಯ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ. ಅವ್ರ ಇರ್ತಾವ 10 ರೂಪಾಯಿ ಐಕಂತಿಂದು ಇದು ಎಂತದ ತಲೆ ಇಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ನನ್ನ ಒಂದೇ ಒಂದ್ ತಗೊಳ್ ಮಾಡ್ರಿ. ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸೆ ಹಾಕೇನ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತ. ಯಾರೋ ಇವ್ರು ನಾನು ತಲೆ ತಿಂದಿರ್ತಾರೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿಟ್ಟು ಮದುವೆ ಮಾಡ್ಕೊಳ್ಬೇಕಂತ. ಹಲೋ ನಂದು ಏನ ನೀವು ಮತ್ತೆ ಅದು ನಾನು ಆಚೆ ಹಾಕೊಟ್ಟು ಎಲ್ಲ ಪುಣ್ಯಕ್ಕೆ ಮಾಡ್ಕೊಡ್ಬೇಕಂತ. ಮೆಟ್ಟಾಗಿ ಅಲ್ವಾ ಸಾಮಾನ್ಯರು ಅಲ್ಲ ಯಾರು ಅಲ್ಲ ಸ್ವಾಮಿ ಅವರು. ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವಳು ಯಾರು ಲೆಕ್ಕ ಹಾಕಿ ಗೌಡ್ರೆ. ಹೊಟ್ಟೆ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಯಾರು ತಲೆ ತಿರ್ಕೊಂಡು ಹೋಗೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಯಾರು ಮಣ್ಣಿಗೆ ಹೋಗ್ಬೇಕು ನನಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ, ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು. ನೋಡ್ರಿ ನೋಡ್ಕೊಡ್ರಿ. ಯಾರು ಅಪ್ಪ ಅಮ್ಮ ಹುಟ್ಟಿದಾಳ ಮಾತ್ರ ಅಲ್ಲ. ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ. ನೀನೇ ಮಾಡ್ಕೊಂಬು. ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಯಾರಲ್ಲ ಸೊನ್ನೆ. ಹಲೋ ಸುಳ್ಳು ತಲೆ ಕೆಡ್ಸಿರ್ತಾರೆ ನೋಡು. ಮಣ್ಣಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ ಎತ್ತೋದು ಇವರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಒತ್ತೇನೆ ನಮ್ಗೊಂದು ನೋಡಿ ಇನ್ನೂ ಹಾಕಿಲ್ಲ. ಹಲೋ ಈ ದುಡ್ಡು ಕೊಟ್ಟಿದ್ದೀನಿ. ಹಲೋ ಹೆಂಗನ ಮಾಡ್ತಾವ್ರಿ. ಹಲೋ ಎಲ್ಲಿ ಹೇಳಿ ಬಂದಿರೋದು? ಹಲೋ ಹಲೋ ಯಾಕಂತ ಫೋನ್ ಕಟ್ ಮಾಡಿದೆ? ಸ್ವಿಚ್ ಆಫ್ ಆಗ್ತಾ ಇದೆ.
ಆಗ್ಲಿ ಬಿಡೋ. ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳು, ನಾ ಏನಾದ್ರು ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲಾಡಿಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನೀನ್ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ, ತಾಯಿಗೆ ಕೊಡಪ್ಪ. ತಾಯಿ, ಅಮ್ಮ, ತಾಯಿ ಜಗನ್ಮಾತೆ, ಅಮ್ಮ. ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಹೇಳ್ತಾವ್ರ ಅದೇ ಹೋಗಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ಹೇಳ್ತಾವ್ರ ನರಸಿಂಹರಾಜು ಏನಂತೆ ನಿನ್ಗೆ ಹೇಳ್ತಾರು. ನರಸಿಂಹರಾಜು ಎಲ್ಲಿಗೋ ಸಾಯನೀಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಈಗ ಎಲ್ಲಿಗೆ ಹೋಗೋಣಪ್ಪ ನಾವು? ಅರ್ಧ ಇಷ್ಟೊತ್ನಾಗ ಒಂದ್ ಕಾಯಿನ ಏನ್ ಮಾಡ್ತಿದ್ದೀರ? ನಿಮ್ಮ ತುಳಿನ ನಿಮ್ ಕಾಯಿನ ಆಚೆ ಕಡೆ ಮನೆ ಕಣಂಗ್ ಮಾಡ್ದಲ್ಲ ಸಿನಾಲಿ. ಯಾಕೆಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ನಿಮ್ಮ ಇಲ್ಲಿ ನೀವು ಈಚೆ ಕಡೆಗೆ ಮನೆ ಕಣಂಗ್ ಮಾಡ್ದಲ್ಲ ನೀನ್ ಕಾಯಿನ. ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ? ಒಳ್ಳೆ ಬಿಟ್ಟು ಕಾಯಿನ ಈಚೆ ಕಡೆಗೆ ಹಾಕಿಸ್ತಲ್ಲ ಸಿನಾಲಿ. ಯಾವ ಊರು ನಿಮ್ಮ ಯಾಕೆಂದ್ರೆ ಏನಾಯ್ತು? ನಿಮ್ಮ ಅಮ್ಮನ ಈಟ ಕಡೆಗೆ ಹಾಕಿ ಇದು ಒಪ್ಪರಾಗ ಮನೆ ಕಂಡಿದ್ದೀನಿ, ಇಲ್ಲಿ ಸೊಳ್ಳೆ ಕಡಿಸ್ಕೊಂಡು ಕಾಯಿನ ಸುಮ್ನೆ ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚಿನಾಲಿ. ನಿಮ್ಮ ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳ? ನಾನ್ರಿ ಇಲ್ಲಿ ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗಳೂರು ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ನಿಮ್ಮ ಹಲೋ, ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಅವ್ರು ಫುಲ್ಲಾಗಿ ಚಾಯ ಮುಂಡೆ ನೋಡು ಅಂದ್ರೆ ಕರ್ಕೊಂಡ್ ಕೇಳಿಸ್ಬಿಡ್ತೀನಿ. ನೋಡು ಅಂದ್ರೆ ನೋಡು, ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೀನಿ? ನಾನು ಯಾವಾಗ ನಿನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಕೇತ ನಿಮ್ಮ ತುಳು ಕೇಸವ್ರು ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನಿಮ್ಮ ತುಳ್ನೆ ನೋಡೋಗಿ ನೀನ್ ಅವ್ರ ಜೊತೆ ಮನೆ ಕಂತಿ. ಅದರ ಸರಿಯಾದ ನಾಯಿ ನೋಡಿ ಕತ್ತೆ ನೋಡ್ತೀವಿ. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಎಲ್ಲಿದ್ಯಪ್ಪ? ಹಲೋ, ಯಾರು? ಎಲ್ಲಿದ್ಯಪ್ಪ? ನಾನೆಲ್ಲ ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ? ಯಾಕೋ ಹೇಳಿ. ಯಾವೂರು ನರ್ಸಿಯಪ್ಪ ಅಂದ್ರೆ? ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವ ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ.
ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ತಾವೇ ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರಲ್ಲಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗ್. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಳ್ತೋಗ್ತೀಯ, ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ, ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯನಾಕೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿತಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರಕ್ ಚಾರ್ಜ್ ಇಲ್ಲ, ನಮ್ ಕೈ ಬರಕಾಗಲ್ಲ. ಅಡ್ಗೆ ಮಾಡ್ಸಿದೀನಿ ಇಲ್ಲಿ. ಎಲ್ಲಿ ಹೇಳ್ರಿ? ಅಲ್ಲ ಇವ್ರು ಇದು ಜನ ಇದು ಮಂಜಣ್ಣ, ನೀವೆಲ್ಲ ಜೊತೆಲೇ ಇದ್ದೀರನಕ್ಕ? ಯಾವ ಮಂಜಣ್ಣ? ಅದೇ ನಮ್ಮ ಆಚಾರ್ಯ ಮಂಜಣ್ಣ. ಅವ್ರ ಹೆಂಗ ಸಾಲವ್ರ? ಅಲ್ಲ ರೀ, ನಾನ್ ಲಲ್ಲಿ. ನಿಮ್ಮ ಮಂಜಣ್ಣರೇ. ಅಲೋ, ನಾಳಿಕೆ ಪೂಜೆ ಮಾಡಿಕೊಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ. ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿಕೊಂಡಿದೀವಿ. ಮರಿ ಎಲ್ಲ ತಗೊಂಬಂದಿದೀವಿ. ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ. ನಿಮ್ ಫ್ರೆಂಡ್ಸು ನಿಮ್ ಫ್ರೆಂಡ್ಸು ಎಲ್ಲ ಇದ್ರೆ ಕರ್ಕೊಂಬನ್ರಿ. ಯಾವ ಆಂಜನೇಯ ದೇವಸ್ಥಾನ? ಇಲ್ಲಿ ಇದ್ರ ಹತ್ರ, ಯಾವ್ದಾವ ಕುದೂರ್ ಹತ್ರ. ಆಯ್ತು, ನಮ್ದು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವ್ ಯಾರ ತಗೊಂಡ್ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ, ಕಟ್ ಮಾಡಿ. ನೋಡ್ರಿ, ಅವೆಲ್ಲ ಬಿಟ್ಬಿಡ್ರಿ. ನರಸಿಂಹರಾಜು ಏನು ಅಂದ್ರೆ, ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ಇರತ್ತಿ ನಾನು ಫೋನ್ ಮಾಡಿ ಹೇಳಿರೋದು, ಅಲ್ಲಿಗೆ ಬಾ, ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ. ಅಭಿಷೇಕ ಎಲ್ಲ ಮಾಡಿಸಿ, ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ. ಅಲ್ಲೇ ಒಂದ್ ತಾಳಿ ಕಟ್ಬಿಡಿವಂತೆ ನನಗೆ ನಾಳೆ. ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ. ಈಗ ಮಕ್ಳು ಮರಿ ಅವರು ಲಾರಿ ಡ್ರೈವರ್ ಎಲ್ಲ ನಿಮ್ಮಮ್ಮ ದಿಂಸಿದ್ದವ್ರು. ಲಾರಿ ಡ್ರೈವರ್ ಹಾಳಾಗೋದ್ರು ಹೋಗ್ತಾನೆ, ಅವ್ನ್ ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ. ಮಗ ಇರೋದಕ್ಕೆ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗೋಣ. ನಾನು ವಿಶಾಲಕ್ಕ ಎಲ್ಲ ಕೂಡಿ. ಅಳಿಯಕ್ಕ ಈಗ ಯಾರನ್ನ ಫ್ರೆಂಡ್ ಮಾಡವ್ರೆ ನಿಮ್ ಮನೆ ಇದಕ್ಕೆ ನಮ್ ಫ್ರೆಂಡ್ ಮಾಡಿ ತಲೆ ಕೆಡ್ಸಿಕ್ತಿಯಲ್ಲ ನಿಮ್ಮ ಅಮ್ಮನ. ಆ ಹುಡುಗ ನಮ್ ಹುಡುಗ ಮಾಡೈತೆ. ಯಾವ ಹುಡುಗ? ಎತ್ತೋರು ಬೆಕ್ ಮಾಡ್ದಂಗ್ ಮಾಡ್ತೀರ ನಿಮ್ಮ. ಅದೆಂತದ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು. ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು, ನಿಮ್ ಹೆಂಡತಿ ವಿಶಾಲಕ್ಕನ್ನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಇಬ್ರಿಗೂ ಒಂದೇ ಮನೆ ಮಡಿಕಳ್ರಿ. ಅವ್ರ ಯಾರ ನಮ್ ಹುಡುಗ ಮಾಡಿ ಹಾಕಿ ಸಾಕು. ನೀನು ಹೇಳು, ನಾಳೆ ಹಬ್ಬಕ್ ಬತ್ತೇ ಇಲ್ವ ಅಲ್ಲಿಗೆ ಊಟಕ್ಕೆ? ನಾವೇನಕ್ ಬರೋಣ? ನಾವ್ ಅದನ್ನ ಮಾಡಿ ನಮ್ಗೇನಕ್ಕೆ ಬರೋಣ? ನಮ್ಮ ದೇವ್ರಲ್ಲಿ ಶೂಲಧನ್ವಂತರಿ ದೇವಸ್ಥಾನ ಐತೆ. ಈಗ ಶೂಲಧನ್ವಂತರಿ ದೇವಸ್ಥಾನದಿಂದ 3 ಕಿಲೋಮೀಟರ್ ಮುಂದಕ್ಕೆ ಬಾ. ಅಲ್ಲೆಲ್ಲ ಮಾಡ್ಕೊಂಡು ನೋಡು. ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು. ಹುಡುಗ ಫೋನ್ ಮಾಡಿ ಮಂಜಣ್ಣ, ಇದೇನ್ ಈ ಕರ್ಮ ತಾಯಿನಾಕ ಇದನ್ನ ಅದ್ ಹೆಂಗೆ ಮಾಡೋದ್? ನಾಟ್ರಿ ಜಬ್ಬಲ್ ಮಾಡ್ಬೇಕು. ಹಲೋ, ಐ ಲವ್ ಯು ಅಂದ್ರೆ ಏನೋ ಮಾತಾಡಕ್ ಹೋದೆ, ಅದನ್ನು ಹಾಳು ಮಾಡಿದ್ರು. ಪಾಪ ಅವ್ರ ಗಂಡ ಹೆಂಡತಿ ಜಟಿಲ್ ಅವ್ರೇನು ಅಂತ ಕೇಳೋಣ ಅಂತ ಮಾಡಿದ್ರು. ಹಲೋ ಹಲೋ, ಇದನ್ನು ಇದು ಮಾಡ್ಕೊಳ್ರಿ ನೀವು. ಐ ಲವ್ ಯು ಅಂದ್ರೆ
ಅಯ್ಯ ಒಂದ್ ತಾಯಿನ ಹಾಕಿ ಐ ಲವ್ ಯು ನಂಗ್ ಇದು ಹಲೋ ಐ ಲವ್ ಯು ಐ ಲವ್ ಯು ಐ ಲವ್ ಯು. ಹುಡುಗ ನಮ್ ಮಂದಿ ಬಂದ್ರು ಹಲೋ ಅಕ್ಕನ ಬಂದಿರೋದು, ಅಕ್ಕನ ಮಾತಾಡ್ತಾ ಇರೋದು. ನಿಮ್ಮ ಹೊರಡಕ್ಕ ನೀನ್ ತುನ್ನೈಕ ಹೋಗಿ ತಾಯಿನ ಹಾಕಿ ಅಕ್ಕಂಗ್ ಕೊಡಿ ಅಂದ್ರೆ ಮಾತಾಡ್ತೀನಿ. ನನ್ ಡ್ರಾಯರ್ ಐತೆ ಅಂದ್ರೆ ನಿಮ್ದು ಡ್ರಾಯರ್ ಐತೆ ನಂದು. ನಂದು ಡ್ರಾಯರ್ ಐತೆ ನೋಡ್ರಿ, ಇಂಥ ಸುಖ ಎಲ್ಲಿ ಬರುತ್ತೆ? ಆ ಕಡೆ ಅಕ್ಕ, ಈ ಕಡೆ ತಂಗಿ, ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ? ಓ ಅಮ್ಮನ್ ಕರ್ಮನ ಹಾಕಿ ಹುಡುಗ ಮಾಡಿಕಲ್ಲ ಎತ್ತೋದು ಅದು. ಕಟ್ ಮಾಡಿ ಅಕ್ಕ, ನೀವು ದೇವ್ರು ಮಾಡ್ರಿ ನೀವು. ಇಲ್ಲ, ಇಲ್ಲಿ ಕೇಳಿ, ಇಲ್ಲಿ ಅಕ್ಕಂಗ್ ಕೊಡು, ನಾನು ಅಕ್ಕಂಗ ಹಬ್ಬ ಕರಿತೀನಿ ನಾಳಿಕೆ. ಚಡ್ಡಿ ಐತಿ ನಮ್ದು, ಅಲ್ಲ ಇದು ಡ್ರಾಯರ್, ನೀವು ಕಟ್ ಮಾಡಿ. ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಅಕ್ಕಂಗ್ ಕೊಡು, ಪೂಜೆ ಕರಿತೀನಿ ನಾಳೆಯಿಂದ. ಅಕ್ಕ ಬರ್ಲಿ. ಸಣ್ಣಗ್ ಮಳೆ ಏನಿದ್ದಾಯ್ತ್ರಿ? ಓ ಏನನ್ನ ಬರ್ಲಿ, ನಿಮ್ ಮನೆ ಹಾಳಾಗೋಗ ಕೊಡು. ಅಕ್ಕಂಗಿಲ್ಲ ಮಾತಾಡು. ನಿಂಗೆ ಏನ್ ಬಂದಿದ್ ದೊಡ್ಡರಾಗ? ಏನ್ ಕರ್ಮ ಮಾಡಿದ್ವು ನಮ್ಮನ್ನ ಹಾಕಿ ಮುಂಚೆ ಗುಟ್ಟಿ ನಿಮ್ಮ ಆಸ್ಪತ್ರೆಗೆ ಹೊರಟೋದ್ರು ಅಂದ್ರೆ ನಿಮ್ಮ ಹೂವಾಣಿ ಮಣ್ಣಿ ನಿಮ್ಮ ಹೂವ ಅವು ಕೊಡ್ಲಾ ಫೋನು? ಅಯ್ಯ ನಿಮ್ಮ ಮನ್ನ ಬೇರೆ ಯಾರನ್ನ ಆದ್ರೆ ನಿಮ್ಮ ಅಂತ ಹೂವ ಅಪ್ಪ ಬೆಂಕಿ ಬಿಡೋರು ನೀವು. ಅಮ್ಮಂಗ್ ಕೊಡ್ತೀನಿ. ಹೇಳಪ್ಪ ನರಸಿಂಹಪ್ಪ. ಹಲೋ, ಇದು ನಿಮ್ದು ಯಾವ ಗ್ರೂಪ್ ರಕ್ತ? ನಾನು ಕಣಪ್ಪ, ಶಾರದಮ್ಮ. ಅಲ್ಲ, ಯಾವ ರಕ್ತ ನಿಮ್ದು ರಕ್ತ ಗುಂಪು? ಯಾವ್ದನಾಗ್ಲಿ, ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡತಿ ಇಬ್ರು ಬರ್ರಪ್ಪ. ಬಂದ್ಬಿಟ್ಟು ಪೂಜೆ ಕುಂತ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ. ಮರಿಗೆಲ್ಲ ಕಡಿಯುವಂತ ನೀನೇ ಬಾ. ಇದು ಇವ್ರಿಗೆ ನಿಮ್ಮ ಮಗಳಿಗೆ ಹೇಳ್ಬಿಡಕ್ಕ ನೀನು, ಹಿಂಗಾದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕದಾಗ ಎಲ್ಲಾ ಮನೆಗಳಿದಾರೆ, ಹನ್ನೊಂದು ಎಲ್ಲಾ ಕೇಳಿಸ್ತೈತಿ ನಾವ್ ಮಾತಾಡೋದು. ಈಗ ಒಂದ್ ಕೆಲ್ಸ ಮಾಡು, ನಿನ್ ಬಾ ಬೆಳಿಗ್ಗೆ ಅಷ್ಟೊತ್ಕೇನೆ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲ ತಂದಿರ್ತೀವಿ. ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರೆ ಸಾಯಂಕಾಲಕ್ಕೆ ಹೋಗಿವಂತೆ. ಬೇಕಾರೆ ನೋಡಪ್ಪ ನರಸಿಂಹಪ್ಪ, ಬೇಕಾರೆ ನಿಮ್ ಮನೆಯವ್ರನ್ನು ಕರ್ಕೊಂಬ, ಊಟ ಮಾಡ್ಕೊಂಡು ಹೋಗ್ಲಿ. ಬೇಕಾದ್ರೆ ಒಂಚೂರು ಪವರ್ಗೆ ತುಂಬ್ಕೊಂಡು ಹೋಗ್ತಾರೆ. ಅಮ್ಮ, ನಿಮ್ದು ಕಸದ್ ಬಿಟ್ಟು ನೀವೇ 3 ದಿನ ಬೇಕಾದ್ರೆ ಊಟ ಮಾಡಿ. ನಮ್ಗೆ ದೇವ್ರು ಕವರ್ ತುಂಬ್ಕೊಂಡು ಹೋಗಂತದ್ ಏನ್ ಆಗಿಲ್ಲ ನಮ್ಗೆ. 3 ದಿನ ಅಂದ್ರೆ 4 ದಿನ ಊಟ ಮಾಡಿ ನಾನ್ ಬರೋದು ಇಲ್ಲ, ನೀವು ಬಾ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ? ನೀವ್ ಯಾಕೆ ಅಂದ್ರೆ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ, ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತೈತಲ್ಲ. ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು. ಈಗ ಇದು ದುಡಿಮೆ ಎಷ್ಟು ಕೊಟ್ಟವ್ರು ನಿನ್ಗಾಲೆ ತಂದು? ಎಷ್ಟನ್ನ ಕೊಡ್ಲಿ, ನೀನು ಅಳಿ ಅಂದ್ರು ನೀನು ಅತ್ತೆಗೆ ಮರ್ಯಾದೆ ಹಿಂಗಲ್ಲ ಕೊಟ್ಟು ಮಾತಾಡೋದು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ನೀನು. ನಾನೇ ಮಾತಾಡ್ರಿ. ಏನ್ ಮಾತಾಡ್ದೆ? ಸರಿಗ್ ದೊಡ್ಡವರು ಚಿಕ್ಕವರು ಅಂತ ಸರಿಗ್ ಮಾತಾಡೋದ್ ಕಲ್ತ್ಕೊ ನೀನು. ಯಾಕೆ ಆತರ ಮಾತಾಡ್ತಿದ್ಯಾ? ಅಮ್ಮ, ನೀನು ಮಕ್ಳಿಗೆ ಅತಿಗೆಟ್ಟಾದ ಬುದ್ಧಿ ಕಲ್ಸು. ನಾವು ನನ್ ಮಗಳು ಅಂತದ್ ಹೇಳ್ಸ್ಕೊಳಂತದ್ ಏನು ಕೆಟ್ಟದ್ ಮಾಡಿಲ್ಲ. ಏನ್ ಮಾಡಲ್ಲ, ನೀನ್ ಲವ್ ಮಾಡೋಳೆ ಹೇಳು ಅಷ್ಟೇನೆ. ಪ್ರಪಂಚದಾಗ ಯಾರು ಮಾಡಿಲ್ದ್ ಮಾಡೋಳ ನನ್ ಮಗಳು. ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು. ಯಾರನ್ನ ನಿಮ್ ಮಗಳನ್ನ ಹಿಂಗ್ ಕಣ್ಣೆತ್ತಿ ನಾನು ನೋಡಿ ಇದುವರೆಗೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು. ನಮ್ಮನ್ನ ಯಾಕೆ ಇದು ಮಾಡಿ ಈಗ ಡ್ರಾಯರ್ಕ್ಕೆ ಅಂತ ಇರೋದು ನಾನು. ಯಾಕೆ ಏನಾಗಿದ್ ಡ್ರೈವರ್ ತಾಂಡ್ ಇಕ್ಕಂಬೇಕಾಯ್ತು ನಿಂಗೆ, ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು. ಅಲ್ಲ ಹೇಳಿದ್ದು, ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವ್ರು. ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ಕೆ ಬರೋಣ ದೇವ್ರಿಗೆ. ಬಾ, ನೀನು ನನ್ ಮಗಳನ್ನ ನೋಡಿಲ್ಲ, ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬೆಳಿಗ್ಗೆ. ಎಲ್ಲಿ ಬರ್ಬೇಕು ಹೇಳಿ? ಯಾವ ದೇವಸ್ಥಾನದಾಗ ಬರ್ಬೇಕು? ಬಾ, ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ. ಬರ್ರಿ ನಡ್ರಿ, ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಇಲ್ಲ, ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ. ಅದು ಕದ್ರಿ ನರಸಿಂಹ ತಿರ್ಗಾ ನೀವು ಹೋಗೋ ದಾರಿಗೆಲ್ಲ ನಿಮ್ಗೆ ಏನ್ ಆಗ್ಬಿಡ್ತೈತೆ, ಹಂಗ ಸುಳ್ಳು ಆಯ್ನೆ ಮಾಡಿರಿ. ಅಲ್ಲ, ನೀನ್ ನನ್ ಮಗಳನ್ ಜೀವನ ಹಾಳು ಮಾಡಿಲ್ವ ನೀನು? ನಿಮ್ ಮನೆ ಅದೇ ನನಗೆ ಹಂಗಂದ್ರೆ ಹಂಗಾರ ನೀನು ಏನೇನ್ ಮಾಡಿದ್ಯಾ ಮಾರ್ಕೆಟ್ಗೆ? ಅವ್ನ್ ರಂಗಸ್ವಾಮಿ ಎಲ್ಲಾ ಹೇಳವನೆ. ನೀನ್ ಏನೇನ್ ಚಂಗ್ಲು ಎಲ್ಲೇನ್ ಕುಡ್ದು ಪಡ್ದು ಏನೇನ್ ಮಾಡಿಕೊಂಡಿದ್ಯಾ, ಅವಳು ಬಾಳ ಹಾಳು ಮಾಡಿದ್ಯಾ. ಅವಳು ಯಾರೋ ಲಕ್ಷ್ಮಮ್ಮಂತ ದುಡ್ಡು ಇಸ್ಕೊಂಡ್ ಚೆನ್ನಾಗ್ ಮುಂಡ ಮೋಚ್ತಿದ್ಯಾ ಅಂತ ಅವಳಿಗೆ.
ಹಾ ಅದಕ್ಕೆ ಏನ್ ಅದಕ್ಕೆ ಕೊಡೋಣ ನೀನ್ ಗಂಡ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು ಇವ್ರ ದುಡ್ಡಾಗ ಒಡವೆ ಮಾಡಿಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದ್ ನಮ್ಗೆಲ್ಲ ಗೊತ್ತೈತೆ. ಅವೆಲ್ಲ ಬಿಡು. ನನ್ನ ಮಗಳು ನೀನ್ ತುಂಬಾ ಇಷ್ಟಪಟ್ಟವಳೆ, ಬಂದ್ ಸಂಸಾರ ಮಾಡು. ಇಲ್ವಾ ಹಂದಿ ತಾಂಡೋಗ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ್ ಮಾಡ್ಬಿಡ್ತೀವಿ ಎಲ್ಲ ಮಾಟ ಮಂತ್ರ ಮಾಡ್ಸಿ. ಹಂದಿ ನನ್ನ ಹಳ್ಳಿ ನನ್ನ ಮೇಲೆ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ನಮ್ಮ ಮನೆ ದೇವ್ರ ಕದ್ರಿನ ಸಿಕ್ಕಂದ ಐತೆ, ಸಿಕ್ಕಂದೂರು ಚೌಡೇಶ್ವರಿ ಐತೆ, ನಿಮಿಷಾಂಬ ದೇವ್ರಿದೆ, ನಿಮಿಷಾಂಬ ದೇವ್ರಿದೆ. ನಾವು ನಂಬಿರೋ ದೇವ್ರುಗಳಿದೆ, ಭಗವಂತ ಭೂಮಿತಾಯಿ ಇದೆ. ನೀವು ಅಲ್ಲಿನ ತಕ ಅದೆಲ್ಲ ನಮ್ಗೆ ಮಾಡ್ಸಿದ್ರೆ ನೀವು ಮೂರಾಗ ನೀವು ನುಣ್ಣಗೆ ಹಾಳಾಗ ಹೋಗ್ತೀರಾ. ನಾವು ನಿಮ್ಮನ್ನ ನೋಡೇ ಇಲ್ಲ ನಾವು. ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು? ನಿಮಿಷಾಂಬ ದೇವಸ್ಥಾನ ಇರೋದು ಮಂಡ್ಯದ ಹತ್ರ ಶ್ರೀರಂಗಪಟ್ಟಣದ ಹತ್ರ ಐತೆ ನಿಮಿಷಾಂಬ ದೇವ್ರು. ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ಮಾಡುವಂತ. ನೋಡಿದ್ವಿ. ಯಾರ ಜೊತೆ ಹೋಗಿದ್ರಿ? ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅಂತರ ದೇವ್ರೆಲ್ಲ ಆಶೀರ್ವಾದ ಐತೆ, ನಮ್ಗೆ ಏನು ಆಗಲ್ಲ. ನೀವ್ ಏನೇ ಮಾಡಿದ್ರು ನಮ್ಗೆ ಏನು ಆಗಲ್ಲ. ನಮ್ಗೆ ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು ನಮ್ಮ ಫ್ರೆಂಡು. ಈಗ ಅದೆಲ್ಲ ಇರ್ಲಿ, ಬತ್ತಿ ಎಲ್ಲ ಕೇಳಕ್ ಹೋಗಿ ನಿನ್ ಹೆಂಡ್ರಿಗೆ ನಿನ್ಗೆ ಕೈ ಕಾಲು ಬಿದ್ದೋಗ್ ಮಾಡೋಣ. ನಿಮ್ಮ ಕೇಸಾಗ ಮಾಡ್ತೀನಿ, ತಾಯಿ ತುಳ್ಳಿನ ಸುಮ್ನೆ ಕೆತ್ತೀನಿ. ಮತ್ತೆ ಎಲ್ಲ ನೋಡೋದು ಏನೋ ಮಾಡ್ತೀನಿ ಅನ್ನೋದ ಹೇಳ್ಬಿಟ್ಟು ನಿಮ್ಮ ಅಮ್ಮನ್ ಎಲ್ಲಿ ಕಾಯ್ಕೊಂಡಿದ್ರು ನಮ್ಗೆ. ನಿಮ್ಮ ಅಮ್ಮನ್ ನಮ್ಮ ಮನೆ ಈ ಹೊಲ್ಸ್ ಮಾತಾಡಂಗ್ ಮಾಡ್ರಿ. ನಾವ್ ಒಂದ್ ಕೆಟ್ಟ ಮಾತಾಡ್ತಿರ್ಲ. ನಾವು ಬಂದು ಆರೆಕೋಲ್ ಕರ್ದು ಬಿಡ್ತೀನಿ ಕಾಯ್ನಾಕ್ಯ. ಆರೆಕೋಲ್ ಅದೇ ತಾಂಬಂದ್ ನಾವು ತಿಕ್ಕಿ ಎಟ್ಟಿ ಅವ್ರ ಮನೆ ಕಂಡವ್ರ ಮನೆ ಅವ್ರ ಗಂಡ್ಸತ್ತದವಳು ಲಕ್ಷ್ಮಿ ಮನೆಗೆ ಹೋಗಿ ದುಡ್ಡು ಇಸ್ಕೊಂಬಂದ್ ವಾಲೆ ಎಷ್ಟು ಹಾಳು ಮಾಡಿದ್ವಿ. ಮುಂಡಿರು ನಮ್ಮ ಮನೇನೆ ಹೊಲ್ಸ್ ಮಾಡಿ ಹೋಗೋದ್ರಲ್ಲ. ಅಕ್ಕಪಕ್ಕದಾಗ ಒಬ್ರು ವ್ಯಾಪಾರಕ್ಕೆ ಬರ್ದಂಗ್ ಮಾಡಿದ್ವಿ. ನಿಮ್ಮ ಅಮ್ಮ ಅಲ್ಲಿ ನಿಮ್ಮ ಅಮ್ಮ ಮೊದ್ಲು ಚೆಕ್ ಮಾಡ್ತೀವ್ರಿ. ನೀವು ಎಷ್ಟು ಮಿಂಡ್ರಿ ಬಿಟ್ಟಿದ್ ಮುಂಡ್ಯಾರ ನೀವು ಒಂದೊಂದು ತೆಗ್ದಿದ್ರ ನೀವು. ಈಗ ನಿನ್ ಬಾಯಿಗ್ ಮಣ್ಣಾಕಲೆ ಲೊಕ್ಕ ಹೊಡ್ಸೈತೆ, ಕೊನೆಗ್ ನೀನ್ ಏನಾಕ್ ಸೈತೆ ಗೊತ್ತಾ? ಆ ಗಂಡ್ಸತ್ತವ್ರದಲ್ಲ ದುಡ್ಡು ಇಸ್ಕೊಂತಿಯಲ್ಲ ನಿಮ್ಮಮ್ಮ. ಎಷ್ಟು ಹಂಗ ನಿಮ್ಮ ನಿಮ್ಮ ಮಕ್ಳಿಗೆ ದುಡ್ಡು ಮಿಂಡ್ರಿ ಬಿಟ್ಟಿದ್ ಮುಂಡೆ ಮಿಡ್ರು ಗುಡ್ದ. ಹಲೋ ಅಪ್ಪ, ಏನಪ್ಪ ಎಲ್ಲಿದ್ಯಪ್ಪ? ಇಲ್ಲಿ ನೀನ್ಯಾರಮ್ಮ? ನಿನ್ ಮಗಳಪ್ಪ. ನಮ್ಮ ಮನೇಲಿ ಐತಲ್ಲಮ್ಮ ನಮ್ಮ ಮಗಳು. ನಾನ್ ಲಲಿತಮ್ಮನ್ ಮಗಳು. ಯಾವ್ದು ರಾಂಗ್ ನಂಬರಿಗೆ ಮಾಡಿದೀನಿ ನೋಡಪ್ಪ. ನಮ್ಮನ್ ಯಾಕೆ ಅನಾಥವಾಗಿ ಬಿಟ್ಟೋದೆ ಅಪ್ಪ? ಅಯ್ಯೋ ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ. ನೀನೆ. ನಮ್ಮ ಅಮ್ಮ ಹೇಳೈತೆ ನಿಮ್ಮ ಅಪ್ಪನೇ ನರಸಿಂಹರಾಜಪ್ಪ ಅಂತ. ಓ ನಾನಲ್ಲ ಮಗಳು, ನೀವು ಸಣ್ಣ ಮಕ್ಳು. ನಿಮ್ಮ ಅಮ್ಮ ಬುದ್ಧಿ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಣಪ್ಪ, ಮಿಸ್ ಬೈತವ್ರೆ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಿಸ್ ಬೈತವ್ರೆ. ಅಮ್ಮ ಒಂದೇ ಕಣ್ಣಾಗ ಅಳ್ತೈತೆ. ಓ ಯಾವ್ದು ರಾಂಗ್ ನಂಬರಿಗೆ ಮಾಡಿದ್ರು ನೋಡಪ್ಪ. ನಾನ್ ನಿಮ್ಮ ಅಪ್ಪ ಅಲ್ಲ. ನಿಮ್ಮ ಅಪ್ಪ ಲಾರಿ ಡ್ರೈವರ್ ನಿಮ್ಮ ಅಪ್ಪ. ನಮ್ಮ ಅಮ್ಮಂಗೆ ಯಾಕೆ ಮೋಸ ಮಾಡ್ದೆ? ನಾನ್ ನಿನ್ ಕೆಟ್ಟ ಮಾತ್ ಬೈತೀನಿ ನೋಡಿ. ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ನಂಗೂ ನಮ್ಮ ಅಮ್ಮಂಗ ಏನಕ್ ಮೋಸ ಮಾಡ್ದೆ? ನಿಮ್ಮ ಅಮ್ಮನ್ನೇ ಕೇಳಮ್ಮ. ನಾನು ಅಲ್ಲ, ನಿಮ್ಮ ಅಪ್ಪ ಲಾರಿ ಡ್ರೈವರು. ನಾವಿವತ್ ಜೀವನಕ್ಕೆ ಏನ್ ಮಾಡ್ಬೇಕು? ಕೆರ ತಗೊಂಡ್ ಹೊಡ್ಕೋಬೇಕು ನೀವು ಅಷ್ಟೇನಾ? ನಿಮ್ಮ ಅಮ್ಮ ಕೇಳು. ಅದೇ ತಗೊಂಡ್ ನಿಂಗ್ ಹೊಡಿತೀವಿ. ನನ್ಗೆ ಯಾಕೆ ಹೊಡಿತೀಯಮ್ಮ? ನಾನು ಇಲ್ಲಿ ಬಳ್ಳಾಪುರ ನಮ್ದು. ನಂಗೂ ನಮ್ಮ ಅಮ್ಮಂಗೂ ಮೋಸ ಮಾಡಿದ್ಯಾ? ನಾನು ನಿನಗೆ ಬೈಯಕ್ ಮಾತ್ರ ನನಗೆ ಬೈದ್ಬಿಡಿ.